ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕರ್ಜಿಕಾಯಿ ಮತ್ತು ಶಂಕರಪಾಳಿ ಸ್ವೀಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ. ನಾನಿಲ್ಲಿ 1 kg ಮೈದಾ ಹಿಟ್ಟಷ್ಟು ಇಟ್ಕೊಂಡಿದ್ದೀನಿ. ಅದರ ಯೂಸ್ ಮಾಡ್ತಾ ಇರೋದು ಅರ್ಧ kg ಅಷ್ಟೇ. ಇಲ್ಲಿ 2 ಒಣ ಕೊಬ್ಬರಿಯನ್ನು ತುರ್ಕೊಂಡಿರ್ತೀವಿ. ಕಪ್ಗಿರೋದು ತೊಗೊಂಡಿಲ್ಲ, ಬರೀ ಬಿಳಿದು ಮಾತ್ರ ತೊಗೊಂಡಿರೋದು. 1/4 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀವಿ. 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡಿದ್ದೀವಿ. ಮತ್ತು 4ರಿಂದ 5 ಏಲಕ್ಕಿ ತೊಗೊಂಡಿದ್ದೀವಿ. ನಾನಿಲ್ಲಿ ಅರ್ಧ kg ಮೈದಾ ಹಿಟ್ಟಿಗೆ 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಇಲ್ಲಿ ಪೌಡರ್ ಮಾಡ್ಕೊಂಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 1/4 ಕಪ್ಪಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ. ಲೋ ಫ್ಲೇಮೇ ಇರಲಿ, ಜಾಸ್ತಿ ಫ್ಲೇಮ್ ಕೊಟ್ಟರೆ ಸೀದೋಗ್ಬಿಡುತ್ತೆ. ನೋಡಿ ಇಲ್ಲಿ ಇವಾಗ ಅದು ಚಿಟಪಟ ಅಂತ ಸೌಂಡ್ ಆಗ್ತಾಯಿದೆ. ನಾನು ಇದನ್ನು ಒಂದು ತಟ್ಟೆಗೆ ತೊಗೊತಾ ಇದ್ದೀನಿ. ನಾನಿವಾಗ ಗಸಗಸೆ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹುರಿಯೋ ಅವಶ್ಯಕತೆ ಏನಿಲ್ಲ. ಈಗ ಒಂದು ಪಾತ್ರೆಗೆ ಅರ್ಧ kg ಅಷ್ಟು ಮೈದಾ ಹಾಕ್ಕೊತಾ ಇದ್ದೀವಿ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಎಣ್ಣೆ ಕಾದಿ ಬಿಸಿಯಾಗಿರೋದಂತೂ ಬಿಸಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಕೆಲವ್ರು ಚಿರೋಟಿ ರವೆನೂ ಹಾಕ್ಕೊತಾರೆ. ನಾವಿಲ್ಲಿ ಚಿರೋಟಿ ರವೆ ಯೂಸ್ ಮಾಡ್ತಾಯಿಲ್ಲ. ಕಾದ ಎಣ್ಣೆನೇ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಕಲಸಿದ ನಂತರ ಲಾಸ್ಟಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಈಗ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಈಗ ಫಿಲ್ಲಿಂಗಿಗೆ ಒಣ ಕೊಬ್ಬರಿ ಮತ್ತು ಸಕ್ಕರೆ, ಎಳ್ಳು, ಗಸಗಸೆ 1-2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಮತ್ತು ಏಲಕ್ಕಿ ಪೌಡರ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಕ್ಕರೆ ಪೌಡರ್ ಮಾಡ್ಕೊಂಡಿಲ್ಲ. ಸಕ್ಕರೆ ಪೌಡರ್ ಮಾಡಿಕೊಂಡ್ರೆ ನೀವು ಎಣ್ಣೆಲಿ ಹಾಕುವಾಗ ಅದು ಮೆಲ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಮೈದಾ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಳ್ಳೋಣ. ಇಷ್ಟ ಅಗಲ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಲಟ್ಟಿಸ್ಕೊಂಡಿರೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಫಿಲ್ಲಿಂಗು, ಅದನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಂಡ್ರೆ ಒಂದು ಟೇಸ್ಟು, ಸ್ವಲ್ಪ ಹಾಕ್ಕೊಂಡ್ರೆ ಒಂದು ಟೇಸ್ಟ್ ಬರುತ್ತೆ. 1 ಸ್ಪೂನಲ್ಲಿ ಹಾಲನ್ನು ಎಡ್ಜಸ್ಸಿಗೆ ಹಾಕಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈ ಥರ ಮಾಡಿಕೊಟ್ರು ಮಕ್ಳಿಗೆ ಇಷ್ಟ ಆಗುತ್ತೆ. ಈಸಿಯಾಗಿ ಮತ್ತು ಸುಲಭವಾಗಿ ಮಾಡ್ಕೊಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ನಾವು ಫಿಲ್ಲಿಂಗಿಗೆ ಕೊಬ್ಬರಿ ಮತ್ತು ಸಕ್ಕರೆ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಕೆಲವರು ಕಡಲೆನೂ ಹಾಕ್ತಾರೆ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ತಾರೆ. ನೀವು ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ ಕೊಬ್ಬರಿ ಮತ್ತು ಸಕ್ಕರೆ ಯೂಸ್ ಮಾಡಿದ್ದೀನಿ ಅಷ್ಟೇ. ನಾನಿಲ್ಲಿ ಸಕ್ಕರೆನ ಪೌಡರ್ ಮಾಡಿ ಹಾಕ್ಕೊಂಡಿಲ್ಲ, ಹಾಗೆ ಹಾಕಿದ್ದೀನಿ. ಪೌಡರ್ ಮಾಡಿ ಹಾಕ್ಕೊಂಡ್ರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದೆಲ್ಲ ಮೆಲ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಪೌಡರ್ ಮಾಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಹೀಗೂ ಸಹ ಮಾಡ್ಕೋಬೋದು. ವೀಳ್ಯದೆಲೆ ಮೇಲೆ ಹಾಲನ್ನ ಎಡ್ಜಸ್ಸಿಗೆ ಹಾಕ್ಕೊಂಡು ಮತ್ತು ಫಿಲ್ಲಿಂಗನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಈಸಿ ಆಗುತ್ತೆ, ಕೈ ಗಂಟೆಲ್ಲ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಈ ಥರ ಮಾಡ್ಕೊಳ್ಳೋದು. ಎಲ್ಲರ ಮನೇಲೂ ಮೌಲ್ಡ್ ಇರಲ್ಲ. ಮೌಲ್ಡ್ ಇಲ್ಲದೆ ಇರೋರು ಈ ಥರ ಮಾಡಿಕೊಂಡು ಕೈಯಲ್ಲಿ ಮಡಿಕೆ ಥರ ಮಡ್ಚ್ಕೊತಾ ಬಂದರೆ, ಪ್ರೆಸ್ ಮಾಡ್ಕೊತಾ ಬಂದರೆ ಅದು ಮೌಲ್ಡಲ್ಲಿ ಹೇಗಾಗುತ್ತೆ ಡಿಸೈನು, ಹಾಗೆ ಇದು ಆಗುತ್ತೆ. ಇದು ಏನು ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಕೊಬಹುದು. ಈ ಥರ ರೆಡಿ ಮಾಡ್ಕೊಬೋದು. ಮೌಲ್ಡ್ ಇಲ್ಲ ಅಂದ್ರೂ ಈಸಿಯಾಗಿ ಬೇಗ ಆಗುತ್ತೆ. ಎಲ್ಲನೂ ಮಾಡಿಟ್ಕೊಳ್ಳೋಣ ಪಕ್ಕದಲ್ಲಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಮಾಡಿ ಇಟ್ಕೊಂಡಿರೋಂಥ ಕರ್ಜಿಕಾಯನ್ನೆಲ್ಲ ಹಾಕ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಕಂದು ಬಣ್ಣ ಬರೋವರೆಗೂ 2 ಸೈಡು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಕಂದು ಬಣ್ಣ ಬಂದಿದೆ. ಇದು ರೆಡಿಯಾಗಿದೆ. ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ದಿಢೀರನೆ ಕರ್ಜಿಕಾಯನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಇವಾಗ ಶಂಕರಪಾಳಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ ಸಕ್ಕರೆ ಪೌಡರ್ ತೊಗೊಂಡಿದ್ದೀವಿ. 2 ಚಿಟಿಕೆಯಷ್ಟು ಉಪ್ಪು ತೊಗೊಂಡಿದ್ದೀವಿ. 1/4 ಕಪ್ಪಷ್ಟು ಕಾದಿರುವಂಥ ಎಣ್ಣೆ ತೊಗೊಂಡಿದ್ದೀನಿ. ಈಗ ಒಂದು ಬೇಸನಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಚಿಟಿಕೆ ಉಪ್ಪು ಹಾಕ್ಕೊಂಡು ಕಾಯ್ದಿರುವಂಥ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು.
ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇವಾಗ ಸಕ್ಕರೆ ಪೌಡರ್ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ ಸಕ್ಕರೆ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ನಮ್ಮ ಆಂಟಿ ಮಾಡಿಕೊಡ್ತಾಯಿದ್ರು ನನಗೆ ಚಿಕ್ಕ ವಯಸ್ಸಲ್ಲಿ. ನನಗೆ ತುಂಬ ಇಷ್ಟ ಇದು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿ ಬೇಡ, ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತೀರಾ ಸಾಫ್ಟು ಬೇಡ, ತೀರಾ ಒರಟಾಗೂ ಬೇಡ, ಮೀಡಿಯಮಾಗಿ ಕಲಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೊಬೇಕು. ಇಷ್ಟು ಸಾಫ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮತ್ತು ಇನ್ನೊಂದು ಸಲ ನಾದಿಸಿ ಇಟ್ಕೊಳ್ಳೋಣ ಸೈಡಿಗೆ. ಏನಕ್ಕೆ ಹೀಗೆ ಮಾಡೋದು ಅಂದರೆ ನಾವು ಎಣ್ಣೆ ಅದು ಒತ್ಕೊಳ್ಳೋವರೆಗೆ ಸಾಫ್ಟಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಹಿಟ್ಟೆಲ್ಲ ಒಣಗೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ನಾದಿಸಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ ಹಿಟ್ಟು ಈ ಥರ ಹದವಾಗಿದ್ದರೆ ಸಾಕು. ಇವಾಗ ಒಂದು ಮಣೆ ತೊಗೊಂಡಿದ್ದೀವಿ, ಅದಕ್ಕೆ ಎಣ್ಣೆ ಸೋರ್ಕೊಂಡು ಚಪಾತಿ ಹಿಟ್ಟಷ್ಟು ಸೈಜನ್ನು ಮೈದಾ ಹಿಟ್ಟು ತೊಗೊಂಡು ಲಟ್ಟಿಸ್ಕೊಳ್ಳೋಣ. ತೆಳುಗೆ ಲಟ್ಟಿಸ್ಕೊಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುಗೆ ಲಟ್ಟಿಸ್ಕೊಂಡ್ರೆ ಅದು ಕ್ಲೀನಾಗಿ ಬರುತ್ತೆ. ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಬೇಯುತ್ತೆ. ರೌಂಡಕ್ಕೆ ಎಷ್ಟು ಸಾಧ್ಯ ಅಷ್ಟು ಕ್ಲೀನಾಗಿ ಲಟ್ಟಿಸ್ಕೊಳ್ಳಿ. ಎಣ್ಣೆ ಹಾಕಿರೋದ್ರಿಂದ ಕೆಳಗಡೆ ಮಣೆಗೂ ಏನು ಕಚ್ಕೊಳ್ಳೋದಿಲ್ಲ ಅದು. ಈ ಥರ ಒಂದು ಕಟ್ಟರಲ್ಲಿ ಇಲ್ಲ ಚಾಕು ಸಹಾಯದಲ್ಲೂ ಸಹ ಕಟ್ ಮಾಡ್ಕೋಬೋದು. ಫಸ್ಟ್ ಸ್ಟ್ರೈಟಾಗಿ ಒಂದೊಂದು ಲೈನ್ ಥರ ಕಟ್ ಮಾಡ್ಕೊಳ್ಳಿ. ಆಮೇಲಿಂದ ಅಡ್ಡಡ್ಡವಾಗಿ ಒಂದು ಕಟ್ ಮಾಡ್ಕೊಳ್ಳೋಣ. ಈ ಥರ ಅಡ್ಡಡ್ಡವಾಗಿ ಕಟ್ ಮಾಡಿಕೊಂಡ್ರೆ ಅದು ಸ್ಕ್ವೇರ್ ಶೇಪ್ ಬರುತ್ತೆ. ಸ್ಕ್ವೇರ್ ಶೇಪ್ ಥರ ಕಟ್ಟಾಯಿತು. ಈಗ ಕಟ್ ಮಾಡ್ಕೊಂಡಿರೋದನ್ನ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಎಣ್ಣೆ ಕಾದಿದೆ, ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಎರಡೂ ಸೈಡು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಉರಿ ಕೊಟ್ಟರೆ ಸೀದೋಗ್ಬಿಡುತ್ತೆ ಬೇಗ, ಯಾಕೆಂದರೆ ತೆಳುಗೆ ಲಟ್ಟಿಸಿರ್ತೀವಲ್ಲ ಅದಕ್ಕೆ. ಇವಾಗ ಎರಡೂ ಸೈಡೂ ಕಂದು ಬಣ್ಣ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಇದು ಬೆಂದಾಗಿದೆ, ತಗೊಳ್ತಾ ಇದ್ದೀವಿ. ನೋಡಿ ಕ್ರಿಸ್ಪಿಯಾಗಿ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ವಾ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.